ಶಾಸಕ ಭರತ್ ಶೆಟ್ಟಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಇದೇ ವಿಚಾರ ಇವತ್ತು ಸದನದಲ್ಲಿ ಗದ್ದಲಕ್ಕೂ ಕೂಡ ಕಾರಣವಾಗಿದೆ. ಸದನದ ಸಂದರ್ಭದಲ್ಲಿ ಶ್ರೀರಾಮನಿಗೆ ಅವಹೇಳನ ಆದ ವಿಚಾರ ಪ್ರಸ್ತಾಪ ಮಾಡಿದ್ದು ಗದ್ದಲಕ್ಕೆ ಕಾರಣವಾಗಿದೆ. ಶೂನ್ಯ ವೇಳೆಯಲ್ಲಿ ವಿಷಯವನ್ನ ಪ್ರಸ್ತಾಪಿಸಿದ್ದಾರೆ ಬಿಜೆಪಿ ಸದಸ್ಯ. ಮಕ್ಕಳು ಬಿಜೆಪಿ ಶಾಸಕರ ಮೇಲೆ ಎಫ್ಐಆರ್ ಹಾಕ್ತಾರೆ, ವಿವಾದ ಮಾಡಿದ ಶಿಕ್ಷಕರ ಮೇಲೆ ಪ್ರಕರಣ ದಾಖಲಾಗಿಲ್ಲ, ಅವತ್ತು ನಾನು ಶಾಲೆಯಲ್ಲಿ ಇರಲೇ ಇಲ್ಲ, ಆದ್ರೂ ನನ್ನ ಮೇಲೆ ಎಫ್ಐಆರ್ ಹಾಕಲಾಗಿದೆ ಅಂತ ಹೇಳಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಬಿಜೆಪಿ ಶಾಸಕರು. ಈ ವೇಳೆ ಕಾಂಗ್ರೆಸ್ ಹಾಗೆ ಬಿಜೆಪಿ ಶಾಸಕರ ನಡುವೆ ಗದ್ದಲ ಏರ್ಪಟ್ಟಿದೆ. ಭರತ್ ಶೆಟ್ಟಿ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಶಾಲೆಯಲ್ಲಿ ಧರ್ಮಕ್ಕೆ ಅವಹೇಳನ ಆಗೋ ರೀತಿಯಲ್ಲಿ ಮಾತನಾಡಿದ ಶಿಕ್ಷಕಿಯ ವಿರುದ್ಧವಾಗಿ ಕ್ರಮ ಕೈಗೊಳ್ಳಿಕ್ಕೆ ಮೀನಾಮೇಷವನ್ನ ಎಣಿಸಲಾಗ್ತಾ ಇದೆ. ಶಾಲೆಯಲ್ಲೇ ಇರಲಿಲ್ಲ ನಾನವತ್ತು, ನನ್ನ ಮೇಲೆ ಹಾಗೆ ಧರ್ಮಕ್ಕೆ ಅವಹೇಳನೆ ಮಾಡಿದ ಶಿಕ್ಷಕಿಯ ವಿರುದ್ಧವಾಗಿ ಪ್ರತಿಭಟನೆ ಮಾಡಿದ ವಿದ್ಯಾರ್ಥಿಗಳ ಮೇಲೆ ಎಫ್ಐಆರ್ ಹಾಕಲಾಗಿದೆ ಅಂತ ಹೇಳಿ ಪ್ರಸ್ತಾಪ ಮಾಡಿದ್ದಾರೆ ಭರತ್ ಶೆಟ್ಟಿ. ಟೀಚರ್ಗಳ ಇನ್ವೆಸ್ಟಿಗೇಷನ್ ಸಹ ಮಾಡಿ ಅನ್ನುವಂತ ಮಾತನ್ನು ಹೇಳಿದ ನಂತರ ಅವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡುವಂತ ಸಂದರ್ಭದಲ್ಲಿ ನಾನು ಮತ್ತು ವೇದವ್ಯಾಸ ಕಾಮತ್ರು ಅಲ್ಲಿಂದ ನಾವು ಹೊರಡ್ತೇವೆ. ಅಲ್ಲಿಂದ ಹೊರಟ ನಂತರ ನಾನು ಡೈರೆಕ್ಟ್ ಆಗಿ ಮನೆಗೆ ಹೋಗಿ ನನ್ನ ಸೂಟ್ ಕೇಸ್ ಅಂತ ತಗೊಂಡು ನಾನು ಏರ್ಪೋರ್ಟಿಗೆ ಬಂದು ನಾನು ಸೀದಾ 12ನೇ ತಾರೀಕು ಆದ ಕಾರಣ ನಾನು ಬೆಂಗಳೂರಿಗೆ ಬಂದಿದ್ದೇನೆ. ನನ್ನ ಬೋರ್ಡಿಂಗ್ ಪಾಸ್ ಉಂಟು, ಟಿಕೆಟ್ ಉಂಟು ನನ್ನ ಹತ್ರ. ವೇದವ್ಯಾಸ ಕಾಮತ್ರು ಮತ್ತಿಬ್ರು ಕಾರ್ಪೊರೇಟರ್ಸ್ ಶಾಲೆಗೆ ತೆರಳ್ತಾರೆ. ಶಾಲೆಯಲ್ಲಿ ಏನ್ ಸಮಸ್ಯೆ ಅನ್ನೋದ್ರ ಬಗ್ಗೆ ಅಲ್ಲಿ ಹೋದಾಗ ದೊಡ್ಡ ಸಂಖ್ಯೆಯಲ್ಲಿ ಶಾಲೆಯ ಪೇರೆಂಟ್ಸ್ ಇರ್ಬೋದು, ಪೋಷಕರು ಇರ್ಬೋದು, ಮಕ್ಕಳು ಎಲ್ಲ ಸೇರಿರ್ತಾರೆ. ಮಕ್ಕಳು ಸೇರಿದಾಗ ಅಲ್ಲಿಯ ಆಡಳಿತ ಮಂಡಳಿಯವರು ಟೀಚರ್ಸ್ ನ ವಿರುದ್ಧ ಕಂಪ್ಲೇಂಟ್ ಅನ್ನ ಕೇಳ್ಕೊಂಡು ಟೀಚರ್ಸ್ ನ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡ್ತಾರೆ. ನ್ಯೂಟ್ರಲ್ ಜಾಗದಲ್ಲಿ ಮಾಡಿ ಟೀಚರ್ಗಳ ಇನ್ವೆಸ್ಟಿಗೇಷನ್ ಸಹ ಮಾಡಿ ಅನ್ನುವಂತ ಮಾತನ್ನು ಹೇಳಿದ ನಂತರ ಅವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡುವಂತ ಸಂದರ್ಭದಲ್ಲಿ ನಾನು ಮತ್ತು ವೇದವ್ಯಾಸ ಕಾಮತ್ರು ಅಲ್ಲಿಂದ ನಾವು ಹೊರಡ್ತೇವೆ. ಅಲ್ಲಿಂದ ಹೊರಟ ನಂತರ ನಾನು ಡೈರೆಕ್ಟ್ ಆಗಿ ಮನೆಗೆ ಹೋಗಿ ನನ್ನ ಸೂಟ್ ಕೇಸ್ ಅಂತ ತಗೊಂಡು ನಾನು ಏರ್ಪೋರ್ಟಿಗೆ ಬಂದು ನಾನು ಸೀದಾ 12ನೇ ತಾರೀಕು ಆದ ಕಾರಣ ನಾನು ಬೆಂಗಳೂರಿಗೆ ಬಂದಿದ್ದೇನೆ. ನನ್ನ ಬೋರ್ಡಿಂಗ್ ಪಾಸ್ ಉಂಟು, ಟಿಕೆಟ್ ಉಂಟು ನನ್ನ ಹತ್ರ. ವೇದವ್ಯಾಸ ಕಾಮತ್ರು ಮತ್ತಿಬ್ರು ಕಾರ್ಪೊರೇಟರ್ಸ್ ಶಾಲೆಗೆ ತೆರಳ್ತಾರೆ. ಶಾಲೆಯಲ್ಲಿ ಏನ್ ಸಮಸ್ಯೆ ಅನ್ನೋದ್ರ ಬಗ್ಗೆ ಕೋಮು ಭಾವನೆಗೆ ಧಕ್ಕೆ ತಂದದ್ ನಾವ ಅವರ. ಈಗ ಮಾನ್ಯ ಅಧ್ಯಕ್ಷರಿಗೆ ಬಹಳ ಗಂಭೀರವಾದ ವಿಚಾರ ಇದು. ಶಾಸಕರ ಮೇಲೆ ಈ ರೀತಿ ಕಂಪ್ಲೇಂಟ್ ಆಗ್ತಾರಂತಂದ್ರೆ ಸರ್ಕಾರದ ವಿಚಾರ ಏನೈತಿ ಅಂದ್ರೆ ಶ್ರೀರಾಮನ ಹೆಸರು ಯಾರು ಮಾಹಿತಿ ಅದನ್ನ ಈಗ ಸರ್ಕಾರ ಎಫ್ಐಆರ್ ಹಾಕಿದ ತಕ್ಷಣ ಅವರೇನು ಆರೋಪಿ ಏನು ಯಾವ ಇನ್ಸ್ಟ್ರಕ್ಷನ್ಸ್ ಯಾವ್ದು ಕಂಪ್ಲೇಂಟ್ ಕೊಟ್ಟಾಗ ನೋಡ್ಕೊಂಡು ಅಲ್ಲಿ ಬಹಳ ಒಂದು ಪರಿಸ್ಥಿತಿ ಒಂದು ಕ್ವಶನ್ ಕೆಲಸ ಮಾಡಿದ್ದಾರೆ. ಕೇಳ್ತೇನೆ ನಿಮ್ಮ ಹತ್ರ ಕೇಳಿಸ್ತಕ್ಕಂಥ ಕೆಲಸ ನೀವೇ ಮಾಡಿರೋದು. ಬೆಂಗಳೂರಿನಲ್ಲಿ ಮಾನ್ಯ ಸಭಾಧ್ಯಕ್ಷರೇ, ವಾತಾವರಣ ಯಾವ ರೀತಿ ಕೆಡಿಸಬೇಕು, ಹೇಗೆ ಕೋಮುವನ್ನು ಕೆರಳಿಸಬೇಕು, ಅದು ಒಂದೇ ಅಜೆಂಡಾ ಇರೋದು ಮಾನ್ಯ ಸಭಾಧ್ಯಕ್ಷರೇ. ನಿಮ್ಮ ಶಾಸಕರು ಬೀದಿಗೆ ನಿಂತ್ಕೊಂಡು ಕೋಮು ಭಾವನೆಗೆ ಧಕ್ಕೆ ತಂದದ್ ನಾವ ಅವರ. ಈಗ ಮಾನ್ಯ ಅಧ್ಯಕ್ಷರಿಗೆ ಬಹಳ ಗಂಭೀರವಾದ ವಿಚಾರ ಇದು. ಶಾಸಕರ ಮೇಲೆ ಈ ರೀತಿ ಕಂಪ್ಲೇಂಟ್ ಆಗ್ತಾರಂತಂದ್ರೆ ಸರ್ಕಾರದ ವಿಚಾರ ಏನೈತಿ ಅಂದ್ರೆ ಶ್ರೀರಾಮನ ಹೆಸರು ಯಾರು ಮಾಹಿತಿ
ರೀತಿ ತಗೊಳ್ತಕ್ಕಂಥ ಗಂಭೀರ ವಿಚಾರ ಇದು. ಅದನ್ನ ಈಗ ಸರ್ಕಾರ FIR ಹಾಕಿದ ತಕ್ಷಣ ಅವ್ರೇನು ಆರೋಪಿ ಏನು ಯಾವ ಇನ್ಸ್ಟ್ರಕ್ಷನ್ಸ್ ಯಾವುದು ಇರೋದಿಲ್ಲ. ರಾಜ್ಯಸಭೆ ಅಖಾಡಕ್ಕೆ ಎನ್ಡಿಎ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದ್ದ ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಸ್ಕೂಪ್ ಇದು. ರಾಜ್ಯಸಭಾ ರಣಾಂಗಣದಲ್ಲಿ ದೋಸ್ತಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಕಣಕ್ಕಿಳಿತಿದ್ದಾರೆ ಅನ್ನೋ ಮಾಹಿತಿಯನ್ನ ಮೊದಲು ಹೊರಹಾಕಿದೆ ರಿಪಬ್ಲಿಕ್ ಕನ್ನಡ. ಈಗ ಕುಮಾರಸ್ವಾಮಿ ಹಾಗೆ ವಿಜಯೇಂದ್ರ ಅವರ ಸಮ್ಮುಖದಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಬಿಜೆಪಿ ಜೆಡಿಎಸ್ ಹೆಚ್ಚುವರಿ ಮತಗಳ ಮೇಲೆ ಕಣ್ಣಿಡಲಾಗಿದೆ. ಇನ್ನು ಉಳಿದ ಮತಗಳು ಕ್ರಾಸ್ ವೋಟಿಂಗ್ ಆಗಿ ಬರಬಹುದು ಅನ್ನೋ ನಿರೀಕ್ಷೆ ಕೂಡ. ರಾಜ್ಯಸಭಾ ರಣಾಂಗಣದಲ್ಲಿ ಇದೀಗ ದೋಸ್ತಿಗಳು ದಾಳವನ್ನ ಉರುಳಿಸಿದ್ದಾರೆ. ಸಹಜವಾಗಿ ಕಾಂಗ್ರೆಸ್ಗೆ ಆತಂಕ. ಫೋಟೋ ಗಮನಿಸ್ತಾ ಇದ್ದೀರಿ. ವಿಜೇಂದ್ರ ಹಾಗೆ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಹಾಗೆ ಅಶೋಕ್ ಅವರ ಉಪಸ್ಥಿತಿಯಲ್ಲಿ ಕುಪೇಂದ್ರ ರೆಡ್ಡಿ ಅವರು ರಾಜ್ಯಸಭಾ ಅಖಾಡಕ್ಕೆ ಅಭ್ಯರ್ಥಿಯಾಗಿ ಎನ್ಡಿಎ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿರುವ ಸಂದರ್ಭದ ಫೋಟೋ ಇದು. ಈಗ ಎನ್ ಡಿ ಎಲ್ಲಿ ನಾವು ನಮ್ಮ ಪಾರ್ಟಿ ಗುರುತಿಸ್ಕೊಂಡ ಮೇಲೆ ರಾತ್ರಿ ನಮಗೆ ಅವರು ಫೋನ್ ಮಾಡಿ 11 ಗಂಟೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಫೋನ್ ಮಾಡಿ ನೀವು ನಾಮಿನೇಷನ್ನು 2ನೇ ಅಭ್ಯರ್ಥಿಯಾಗಿ ಫೈಲ್ ಮಾಡಿ ಅಂತ ಹೇಳಿದರು. ಅದರ ಮೇಲೆ ಇನ್ನೂ ನಮಗೇನೂ ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ. ಯಾಕಂದರೆ ಅವರಲ್ಲಿ 21 ಮತ ಇದ್ದಾವೆ, ನಮ್ಮಲ್ಲಿ 19, 40 ಮತಗಳಿದ್ದಾವೆ. ಈಗ 40 ಮತಗಳು ಯಾವುದೇ ಕಾರಣಕ್ಕೆ ನಮ್ಮವರು ಬಂದು ವೋಟ್ ಹಾಕಿ ಹೋಗ್ತಾರೆ. ಲಾಸ್ಟ್ ಟೈಮು ಅಷ್ಟೇ ಮಾಡ್ಕೊಂಡಿದ್ದು ನಾವು. ಅದನ್ನು ಮಾಡೋದಕ್ಕೆ ನಾನು ಮಾತಾಡಿದೆ ರಾತ್ರಿ. ಈಗ ಎನ್ ಡಿ ಎಲ್ಲಿ ನಾವು ನಮ್ಮ ಪಾರ್ಟಿ ಗುರುತಿಸ್ಕೊಂಡ ಮೇಲೆ ರಾತ್ರಿ ನಮಗೆ ಅವರು ಫೋನ್ ಮಾಡಿ 11 ಗಂಟೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಫೋನ್ ಮಾಡಿ ನೀವು ನಾಮಿನೇಷನ್ನು 2ನೇ ಅಭ್ಯರ್ಥಿಯಾಗಿ ಫೈಲ್ ಮಾಡಿ ಅಂತ ಹೇಳಿದರು. ಅದರ ಮೇಲೆ ಇನ್ನೂ ನಮಗೇನೂ ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ. ಯಾಕಂದರೆ ಅವರಲ್ಲಿ 21 ಮತ ಇದ್ದಾವೆ, ನಮ್ಮಲ್ಲಿ 19, 40 ಮತಗಳಿದ್ದಾವೆ. ಈಗ 40 ಮತಗಳು ಯಾವುದೇ ಕಾರಣಕ್ಕೆ ನಮ್ಮವರು ಬಂದು ವೋಟ್ ಹಾಕಿ ಹೋಗ್ತಾರೆ. ಲಾಸ್ಟ್ ಟೈಮು ಅಷ್ಟೇ ಮಾಡ್ಕೊಂಡಿದ್ದು ನಾವು. ಅದನ್ನು ಮಾಡೋದಕ್ಕೆ ನಾನು ಮಾತಾಡಿದೆ ರಾತ್ರಿ. ಈಗ ಎನ್ ಡಿ ಎಲ್ಲಿ ನಾವು ನಮ್ಮ ಪಾರ್ಟಿ ಗುರುತಿಸ್ಕೊಂಡ ಮೇಲೆ ರಾತ್ರಿ ನಮಗೆ ಅವರು ಫೋನ್ ಮಾಡಿ 11 ಗಂಟೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಫೋನ್ ಮಾಡಿ ನೀವು ನಾಮಿನೇಷನ್ನು 2ನೇ ಅಭ್ಯರ್ಥಿಯಾಗಿ ಫೈಲ್ ಮಾಡಿ ಅಂತ ಹೇಳಿದರು. ಅದರ ಮೇಲೆ ಇನ್ನೂ ನಮಗೇನೂ ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ. ಯಾಕಂದರೆ ಅವರಲ್ಲಿ 21 ಮತ ಇದ್ದಾವೆ, ನಮ್ಮಲ್ಲಿ 19, 40 ಮತಗಳಿದ್ದಾವೆ. ಈಗ 40 ಮತಗಳು ಯಾವುದೇ ಕಾರಣಕ್ಕೆ ನಮ್ಮವರು ಬಂದು ವೋಟ್ ಹಾಕಿ ಹೋಗ್ತಾರೆ. ಲಾಸ್ಟ್ ಟೈಮು ಅಷ್ಟೇ ಮಾಡ್ಕೊಂಡಿದ್ದು ನಾವು. ಅದನ್ನು ಮಾಡೋದಕ್ಕೆ ನಾನು ಮಾತಾಡಿದೆ ರಾತ್ರಿ. ಈಗ ಎನ್ ಡಿ ಎ ಕುಪೇಂದ್ರ ರೆಡ್ಡಿ ಅವರ ರಿಯಾಕ್ಷನ್ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡ್ತಾ ಇದ್ದಾಗ ಬಹಳ ವಿಶ್ವಾಸದಲ್ಲಿದ್ದಾರೆ. ಗೆದ್ದೇ ಗೆಲ್ತೀನಿ ಅನ್ನುವಂಥ ವಿಶ್ವಾಸ ಅವರದ್ದು. ಕೆಲ ಕಾಂಗ್ರೆಸ್ ಶಾಸಕರು ಕೂಡ ನಮ್ಮ ಸಂಪರ್ಕದಲ್ಲಿದ್ದಾರೆ ಎನ್ನುವಂಥ ವಿಚಾರವನ್ನು ಅವರು ಹೇಳ್ತಿದ್ದಾರೆ. ದೇವರಿದ್ದ